ಇಲ್ಲೇ ಉದಯಗಿರಿನಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಆಯಿತು. ಆ ಮುಲ್ಲೂನ್ಗೆ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಲ್ಲ, ಅವನಿಗೆ ಸಾಥ್ ಕೊಟ್ಟಿರೋರು ಯಾರು? ಸ್ಥಳೀಯ ಮುಸಲ್ಮಾನರಲ್ವಾ? ಮಲ್ಲೇಶ್ವರಂನಲ್ಲಿ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಸ್ಥಳೀಯರ ಸಪೋರ್ಟ್ ಇಲ್ಲದೆ ಬರೋಕ್ಕಾಗುತ್ತೆ? ಎಲ್ಲ ಪಾಕಿಸ್ತಾನದವನು ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ರೆಕ್ಕಿಂಗ್ ಮಾಡಿಕೊಂಡು ಇಲ್ಲಿನ ಸ್ಥಳ, ಇಲ್ಲಿನ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ತಿಳ್ಕೊಂಡು ಅವನು ಅಟ್ಯಾಕ್ ಮಾಡೋಕ್ಕಾಗುತ್ತಾ? ಅಥವಾ ನೀವು ಪುಲ್ವಾಮಾ ಅಟ್ಯಾಕನ್ನು ತಗೊಳ್ಳಿ, ಬಾಲಾಕೋಟ್ ಅಟ್ಯಾಕನ್ನು ತಗೊಳ್ಳಿ, ಅಥವಾ ನಿಮಗೆ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ನೋಡಿ, ಮುಂಬೈ ಅಟ್ಯಾಕ್ ನೋಡಿ, ಲೋಕಲ್ ಸಪೋರ್ಟ್ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ಅಂತ ಹೇಳಿ ಈ ಲೋಕಲ್ ಸಪೋರ್ಟ್ ಈ ಮುಸಲ್ಮಾನರೇ ಕೊಡ್ತಾ ಇರುವಂಥದ್ದು. ಯಾಕೆಂತಂದ್ರೆ ಇವತ್ತು ನೀವು ನೋಡಿ, ನಮಗೆ ಜನ್ಮಭೂಮಿ ಇದೆ, ಪವಿತ್ರ ಭೂಮಿನೂ ಇದೆ, ಆದ್ರೆ ಮುಸಲ್ಮಾನರಿಗೆ ಜನ್ಮಭೂಮಿ ಇದೆ ಆದ್ರೂ ಕೂಡ ಪವಿತ್ರ ಭೂಮಿ ಅವರಿಗೆ ಮೆಕ್ಕಾ ಮದೀನಾ ಆಗಿದೆ. ಎಲ್ಲೋ ನಡೆದಂತ ಘಟನೆಗಳಿಗೆ ಆಟಮನ್ ಟರ್ಕ್ಸ್ ಅಲ್ಲಿ ಹೋದಾಗ ಕ್ಯಾಲಿಫೆಟ್ ಅನ್ನ ಕೆಳಗಡೆ ಹಾಕಿದ ಕೂಡಲೇ ಭಾರತದಲ್ಲಿ ದೊಂಬಿ ಇಳಿಸ್ತಾರೆ. 1979ರಲ್ಲಿ 1 ಲಕ್ಷ ಮಸೀದಿ ಇಸ್ರೇಲ್ ನಲ್ಲಿ ನೆಲಸಮ ಆಗಿದೆ ಅಂತ ಹೇಳ್ಬಿಟ್ಟು ಗುಜರಾತ್ ನಲ್ಲಿ ದಾಳಿ ಮಾಡ್ತಾರೆ. ಎಲ್ಲೋ ನಡೆದ ಘಟನೆಗಳಿಗೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಅದು ಯೋಚನೆ ಮಾಡಿ, ಯಾವ್ದು ವಕ್ಫ್ ಏನ್ ಮುಸಲ್ಮಾನರ ಆಸ್ತಿನ ಯಾರು ಕಿತ್ಕೊಳಕ್ ಹೋಗಿರ್ಲಿಲ್ಲ, ಮುಸಲ್ಮಾನರಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಒಳ್ಳೆ ಉದ್ದೇಶದಿಂದ ಆ ಒಂದು ಕಾಯ್ದೆನ ತರಕ್ ಹೋದ್ರೆ, ಒಬ್ಬ ಸಾಮಾನ್ಯ ಬಿಕಾರಿ ಮುಸಲ್ಮಾನಿಂದ ಬುಕಾರಿವರೆಗೂ ಎದ್ದು ಕೂತ್ಕೊಂಡ್ಬಿಟ್ಟು, ಓ ಇದು ಮುಸಲ್ಮಾನರು ಆಸ್ತಿ ಕಿತ್ಕೊಳಕ್ ಹೋಗ್ತಿದ್ದಾರೆ, ನಮ್ಮ ಧರ್ಮದೊಳಗೆ ಇಂಟರ್ಫಿಯರ್ ಆಗಕ್ ಹೋಗ್ತಾ ಇದಾರೆ ಅಂತ ಹೇಳಿ ಗಲ್ಲಿಯಿಂದ ದಿಲ್ಲಿವರೆಗೂ ಪ್ರೊಟೆಸ್ಟ್ ಆಗುತ್ತಲ್ರಿ. ಇಷ್ಟು ಒಗ್ಗಟ್ಟಿದೆ ಅವರಲ್ಲಿ, ಇಷ್ಟು ಅವರಲ್ಲಿ ಧಾರ್ಮಿಕವಾದಂತಹ ಬದ್ಧತೆ ಇದೆ. ಇಂಥವರ ಜೊತೆ ನೀವು ಸಹಬಾಳ್ವೆನ ನಡೆಸಕ್ಕಾಗುತ್ತಾ? ಅದನ್ನೇ ಅಂಬೇಡ್ಕರ್ ಹೇಳಿದ್ದು, ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಹೋಗಿ ಅಂತ ಕಿವಿ ಮಾತನ್ನು ಹೇಳಿದ್ರು, ಆದ್ರೂ ಅರ್ಥ ಆಗ್ಲಿಲ್ಲ. ಆದ್ರೆ ಅವ್ರನ್ನ ಮಹಾತ್ಮ ಮಾಡ್ಲ, ಯಾರನ್ನೋ ಮಹಾತ್ಮ ಮಾಡ್ಕೊಂಡು ಕೂತಿದ್ವಿ ನಾವು. ಭದ್ರತಾ ವೈಫಲ್ಯ ಅನ್ನುವಂಥ ಮಾತುಗಳು ಅಲ್ಲ, ಈಗ ಒಂದು ಯೋಚನೆ ಮಾಡಿ, ಮೊನ್ನೆ ಓಂ ಪ್ರಕಾಶ್ DG ಅವ್ರ ಮನೆಯಲ್ಲಿ ಅವರ ಹತ್ಯೆ ಆಯ್ತು. ಹತ್ಯೆ ಆದಾಗ ಕೆಲವು ರೆಲೆವೆಂಟ್ ಕ್ವಶನ್ ಕೇಳಿದ್ರು, ಇದರಲ್ಲಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೋದಿತ್ತು ಅಂತ ಹೇಳಿ. ಅದ್ರ ಹಿನ್ನೆಲೆ ಯಾಕೆ ಅಂತ ಹೇಳಿದ್ರೆ, ವಾಟ್ಸಪ್ ಗ್ರೂಪ್ನಲ್ಲಿ ಆಕೆ ಮೆಸೇಜ್ ಹಾಕಿದ್ಲು ಎಲ್ಲ ಹೌದು. ಆದ್ರೆ ಕಾಂಗ್ರೆಸ್ನವ್ರು ಏನಂತ ಹೇಳಿದ್ರು, ಮನೆಯಲ್ಲಿ ಹೆಂಡತಿನೇ ಚುಚ್ಚಿದ್ರೆ, ಮನೆ ಒಳಗಡೆ ಹೆಂಡತಿನೇ ವಿರುದ್ಧವಾದ್ರೆ ಏನ್ ಮಾಡಕ್ಕಾಗತ್ತೆ ಅಂತ. ಇವ್ರು ಯಾರು ಈಗ ಇರಲು ಈಗ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡ್ತಾ ಇರೋರು, ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇರೋರು ಯಾರು? ಮನೆ ಒಳಗಡೆನೆ ಇರುವಂತವ್ರು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಭದ್ರತಾ ವೈಫಲ್ಯವಲ್ಲ. ಮನೆ ಒಳಗಡೆ ಇರುವಂತವ್ರೆ ಪಾಕಿಸ್ತಾನದವ್ರಿಗೆ ಅಥವಾ ಈ ತರ ಭಯೋತ್ಪಾದಕ ಚಟುವಟಿಕೆ ಮಾಡೋರಿಗೆ ಸಹಕಾರನ ಕೊಟ್ರೆ, ಮಸೀದಿಗಳನ್ನ ಸ್ಲೀಪರ್ ಸೆಲ್ಗಳು ಮಾಡಿದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ? ಯಾವ ಭದ್ರತೆ, ಯಾವ ಪೊಲೀಸ್ ಇರ್ಲಿ, ಯಾವ ಇಂಟೆಲಿಜೆನ್ಸ್ ಇರ್ಲಿ, ಯಾವ ಮಿಲಿಟರಿ ಇರ್ಲಿ, ಏನ್ ಮಾಡಕ್ಕಾಗುತ್ತೆ? ಮೋದಿ ಅವರು ಬಂದಾದ ನಂತರ ಗಡಿಗಳನ್ನ ಭದ್ರ ಮಾಡಿದ್ದಾರೆ. ಆದ್ರೆ ಗಡಿ ಒಳಗಡೆ, ದೇಶದ ಒಳಗಡೆ ಇದಾರಲ್ಲ, ಈ ಧರ್ಮಾಂಧ ಮನಸ್ಥಿತಿಗಳಿದಾವಲ್ಲ, ಈ ಒಂದು ನಮ್ಮನ್ನ ಹೊಡಿಬೇಕು, ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದಾರಲ್ಲ, ಇವ್ರ ಬಗ್ಗೆ ಏನ್ ಮಾಡ್ತೀರಿ?